Yes. Good afternoon, everyone. Tell your friends to join the class quickly. Yes. What we have discussed in our last class? What we had discussed in our last class? ಏನ್ ಡಿಸ್ಕಸ್ ಮಾಡಿದ್ರಿ ಲಾಸ್ಟ್ ಕ್ಲಾಸ್ ಅಲ್ಲಿ? Students, are you there? Yes, ma'am. So tell me what we had discussed in our last class. ಏನ್ ಡಿಸ್ಕಸ್ ಮಾಡಿದ್ವಿ? Market regulators, then brokers. Okay. ಮತ್ತೇನ್ ಡಿಸ್ಕಸ್ ಮಾಡಿದ್ವಿ? Depositors. Then SEBI and RBI. Okay. Tell me who are the regulators? 5 main regulators are there. 5 main regulating institutions are there. Or we can say organizations. Government of India. Okay. Then tell me one by one. Yes. First regulating company, which is RBI and SEBI. Then according to Companies Act 2013, which board is regulating the security market? RBI will regulate the banking securities. I am asking about the companies. Okay, RBI is one of the regulating authority. Then next, Company Law Board. Is it a regulating authority or not? Company Law Board, RBI, SEBI. Okay. Then Department of Economic Affairs. Then Ministry of Company Affairs. So these are the regulating authorities, right? So up to, I think up to foreign portfolio investor we had discussed up to that one. Everyone understood foreign portfolio investors? Understood or not? Up to foreign portfolio investor. Shall I go to the next one, that is merchant bankers? See, the next participant of the security market is merchant bankers. See, merchant bankers are nothing but these are the mediators or
These are the bankers who will work in the issue management companies. See, issue management is nothing but these are the merchant bankers. Just they will issue the securities to the public. ಇಲ್ಲಿ ಯೂಶಲಿ ಬ್ಯಾಂಕ್ಸ್ ಅಂತಂದಾಗ ಏನ್ ಬರುತ್ತೆ ನಿಮ್ಗೆ ಕಾಮನ್ ಆಗಿ ಬ್ಯಾಂಕ್ ಅಂತಂದಾಗ ಏನು ನೆನಪಾಗುತ್ತೆ ನಿಮ್ಗೆ? ಜಸ್ಟ್ ವರ್ಕ್ ಡಿಪಾಸಿಟ್ಸ್ ಕಲೆಕ್ಟ್ ಮಾಡೋದು, ಲೋನ್ಸ್ ಕೊಡೋದು, ರೈಟ್. ಬಟ್ ಇಲ್ಲಿ ಮರ್ಚೆಂಟ್ ಬ್ಯಾಂಕರ್ಸ್ ಅಂದ್ರೆ ಇಲ್ಲಿ ಅವರು ಮನಿ ಜೊತೆ ಡೀಲ್ಸ್ ಮಾಡಲ್ಲ. ಜಸ್ಟ್ ದೇ ವಿಲ್ ಡೀಲ್ ವಿತ್ ದ ಸೆಕ್ಯೂರಿಟೀಸ್. ಸೆಕ್ಯೂರಿಟೀಸ್ ಮತ್ಲಬ್ ನಿಮ್ದು ಸೆಕ್ಯೂರಿಟೀಸ್ ಇಶ್ಯೂ ಮಾಡೋದಾಗಿರ್ಬೋದು ಅಥವಾ ನಿಮ್ಮ ಸೆಕ್ಯೂರಿಟೀಸ್ನ ಮ್ಯಾನೇಜ್ ಮಾಡೋದು. See, security merchant bankers main work ಏನಂದ್ರೆ just they will issue the securities to the public on behalf of the security market, as well as they will make arrangements or they will manage your demat account. See, for example, how I can say, ಇವಾಗ ನಿಮ್ದು ನನ್ನ ಲಾಸ್ಟ್ ಇಯರ್ ಬಿಸ್ನೆಸ್ ಅದ. Okay, I have lot of work and I can't concentrate on the security market. And I don't have any knowledge about those security market. ನಂಗೆ ಶೇರ್ಸ್ ಬಗ್ಗೆ ನಾಲೆಜ್ ಅಷ್ಟೊಂದು ನಾಲೆಜ್ ಇಲ್ಲ, ಅಥವಾ ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಎಷ್ಟು ಪ್ರೈಸ್ ಕೋಟ್ ಮಾಡಬೇಕು, ಇದೇನೋ ನನಗೆ ಗೊತ್ತಿಲ್ಲ. ಆ್ಯಂಡ್ ಹೌ ಟು ಕಲೆಕ್ಟ್ ದ ಶೇರ್ಸ್, ಸೆಕ್ಯೂರಿಟೀಸ್ ಹೆಂಗೆ ಕಲೆಕ್ಟ್ ಮಾಡ್ಕೋಬೇಕು, ಅಥವಾ ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ಮೇಲೆ ಏನು ಮಾಡಬೇಕು, ಯಾವ ರೀತಿ ಅರೇಂಜ್ಮೆಂಟ್ಸ್ ಮಾಡಬೇಕು, ಅಲ್ಲಿ ಬ್ರೋಕರ್ಸ್ ಹೆಲ್ಪ್ ಮಾಡ್ತಾರೆ. ಒಂದು ಈ ಮರ್ಚೆಂಟ್ ಬ್ಯಾಂಕರ್ಸ್ ಏನು ಮಾಡ್ತಾರೆ, ದೇ ವಿಲ್ ಟ್ರೇಡ್ ಆನ್ ಬಿಹಾಫ್ ಆಫ್ ಯು. ನನ್ನ ಬದಲಿ ಅವ್ರು ಟ್ರೇಡ್ ಮಾಡೋದು. ಅಮೌಂಟ್ ನಂದೆ, ಅಕೌಂಟ್ ನಂದೆ, ಬಟ್ ದೇ ವಿಲ್ ಮ್ಯಾನೇಜ್ ಮೈ ಅಕೌಂಟ್. ಅಮೌಂಟ್ ಇನ್ವೆಸ್ಟ್ಮೆಂಟ್ ಆಗೋದು ನನ್ನ ಹೆಸರೇ ಇನ್ವೆಸ್ಟ್ಮೆಂಟ್ ಆಗುತ್ತೆ, ಶೇರ್ಸು ನನ್ನ ಹೆಸರಲ್ಲೇ ಟ್ರಾನ್ಸ್ಫರ್ ಆಗ್ತಾವೆ. ಓಕೆ, ನನ್ನ ಪರವಾಗಿ ಮರ್ಚೆಂಟ್ ಬ್ಯಾಂಕರ್ಸ್ ಅನ್ನು ಇನ್ಸ್ಟಿಟ್ಯೂಷನ್ಸ್ ಏನು ಮಾಡುತ್ತೆ, ಟ್ರೇಡಿಂಗ್ ಮಾಡ್ತಾರೆ. ಅಂದ್ರೆ ಅವ್ರು ಜಸ್ಟ್ ಏನು ಅವ್ರಿಗೆ ಏನು ಹೇಳೋದು, ನಮ್ಮ ಹತ್ರ ಇಷ್ಟು ಈ ಮಂತ್ ಇಯರ್ ಎಂಡ್ಗೆ ಇಷ್ಟು ಸೇವಿಂಗ್ಸ್ ಆಗಿದೆ, ಸೊ ಐ ಆಮ್ ಗಿವಿಂಗ್ ದಿಸ್ ಸೇವಿಂಗ್ಸ್ ಟು ಯು ಪೀಪಲ್, ಯು ಕ್ಯಾನ್ ಜಸ್ಟ್ ಮ್ಯಾನೇಜ್ ಅವರ್ ಡಿಮ್ಯಾಟ್ ಅಕೌಂಟ್. ಅಥವಾ ಏನಾದ್ರು ನಮ್ಗೆ ಈ ಸೇವಿಂಗ್ಸ್ ಅದ, ಸೊ ಈ ಸೇವಿಂಗ್ಸ್ಗೆ ನಮ್ ಕೆಲವೊಂದು ಸೆಕ್ಯೂರಿಟೀಸ್ನ ಅರೇಂಜ್ ಮಾಡಿಕೊಡ್ರಿ ಅಂತ ಹೇಳೋದು. ಅರೇಂಜ್ಮೆಂಟ್ ಅಂತಂದ್ರೆ ನಮ್ದು ಸೇವಿಂಗ್ಸಿಗೆ, ನಮ್ದು ಕೆಪಾಬಿಲಿಟಿಗೆ, ಅಥವಾ ನಮ್ದು ಬಿಸ್ನೆಸ್ಗೆ ಸೂಟಬಲ್ ಆಗುವಂಥ ಸೆಕ್ಯೂರಿಟೀಸ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು. ದಟ್ ಈಸ್ ನಥಿಂಗ್ ಬಟ್ ಪೋರ್ಟ್ಫೋಲಿಯೋ ಡಿಸೈನಿಂಗ್. ಪೋರ್ಟ್ಫೋಲಿಯೋ ಡಿಸೈನಿಂಗ್ ಗೊತ್ತದಲ್ರಿ? ಪೋರ್ಟ್ಫೋಲಿಯೋ ಗೊತ್ತದ? ಡಿವೈಡ್. ಸೊ ಆ ರೀತಿ ನಮ್ಮ ಶೇರ್ಸ್ನ ಡಿವೈಡ್ ಮಾಡ್ಕೊಡೋದಾಗಿರ್ಬೋದು, ನಮ್ಮ ಶೇರ್ಸ್ನ ಅರೇಂಜ್ಮೆಂಟ್ ಮಾಡೋದಾಗಿರ್ಬೋದು, ಅಮೌಂಟ್ ಅರೇಂಜ್ಮೆಂಟ್ ಆಗಿರ್ಬೋದು, ಅಥವಾ ನಮ್ದು ಹೋಲ್ ನಮ್ಮ ಟ್ರೇಡಿಂಗ್ ಅಕೌಂಟ್ ಅಥವಾ ನಮ್ದು ಡಿಮ್ಯಾಟ್ ಅಕೌಂಟ್ನ ಹೋಲ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಏನಂತ ಕರೀತಾರೆ, ಮರ್ಚೆಂಟ್ ಬ್ಯಾಂಕರ್ಸ್ ಅಂತ ಕರೀತಾರೆ. ಸಮ್ಟೈಮ್ಸ್ ಏನು ಮಾಡ್ತಾರೆ, ಇವ್ರು ಕಂಪನಿ ಪರವಾಗಿ ನಮ್ಗೆ ಶೇರ್ಸ್ನ ಇಶ್ಯೂ ಮಾಡ್ತಿರ್ತಾರೆ. ಪಬ್ಲಿಕ್ ಆಸ್ ಎ ಇನ್ವೆಸ್ಟರ್ ಪರವಾಗಿನೂ ವರ್ಕ್ ಮಾಡ್ತಾರೆ, ಆಸ್ ವೆಲ್ ಆಸ್ ಕಂಪನಿ ಪರವಾಗಿ. ಕಂಪ್ನಿ ಪರವಾಗಿ ಅಂದ್ರೆ ಎಷ್ಟು ಶೇರ್ಸ್ನ ಇಶ್ಯೂ ಮಾಡಬೇಕು, ಯಾವ ಟೈಮ್ಗೆ ಇಶ್ಯೂ ಮಾಡಬೇಕು, ಓಕೆ, ಎಷ್ಟು ಫೇಸ್ ವ್ಯಾಲ್ಯೂ ಆಫ್ ದ ಶೇರ್ಸ್ ಎಷ್ಟಿಡಬೇಕು, ಇದನ್ನೆಲ್ಲ ಡಿಸೈಡ್ ಮಾಡಿ ಪಬ್ಲಿಕ್ಗೆ ಶೇರ್ಸ್ ಇಶ್ಯೂ ಮಾಡೋದಕ್ಕೆ ಏನಂತ ಕರೀತಾರೆ, ಮರ್ಚೆಂಟ್ ಬ್ಯಾಂಕರ್ಸ್ ಅಂತ ಕರೀತಾರೆ. ಅಂಡರ್ಸ್ಟುಡ್ ಮರ್ಚೆಂಟ್ ಬ್ಯಾಂಕರ್ಸ್? ಅರ್ಥ ಆಯ್ತು ಮರ್ಚೆಂಟ್ ಬ್ಯಾಂಕರ್ಸ್? Any doubts in that merchant bankers? Okay, then the next one is primary dealers. See, primary dealers are the dealers who are appointed by the RBI to take care of their government securities. See, primary dealers usually work as underwriters on behalf of the RBI. See, underwriters andre yaar illi, these are the, we can say these people are as a middlemen. ನಿಮ್ದು ಟ್ರಾನ್ಸಾಕ್ಷನ್ ಸೆಟಲ್ಮೆಂಟ್ ಮಾಡಲಿಕ್ಕೆ ಮಿಡಲ್ ಮೆನ್ಸ್ ಅಂತ ಇರ್ತಾರಲ್ಲ, ವಿ ಕ್ಯಾನ್ ಸೇ ದ ಬ್ರೋಕರ್ಸ್ ಅಂತ ಹೇಳ್ಬೋದು. ಸೊ ಯಾವ ರೀತಿ ಮಿಡಲ್ ಮೆನ್ಸ್ ಅಂತಂದ್ರೆ ಯಾವ ರೀತಿ ಹೇಳ್ಬೇಕು, ಅಂಡರ್ ರೈಟರ್ಸ್ ಅಂದ್ರೆ ದೀಸ್ ಆರ್ ದಿ ಪೀಪಲ್ ಹೂ ವಿಲ್ ಹೆಲ್ಪ್ ಯು ಫಾರ್ ಅ ಸೆಟಲ್ಮೆಂಟ್ ಆಫ್ ಯುವರ್ ಸೆಕ್ಯೂರಿಟೀಸ್. ಸೆಟಲ್ಮೆಂಟ್ ಯಾವ ರೀತಿ ಅಂತಂದ್ರೆ,
ಇವಾಗ ನಂದು ಯಾವುದೋ ಒಂದು ಕಂಪ್ನಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ. ಓಕೆ, ಅಥವಾ ನಾನು ಒಂದು ಯಾವುದೋ ಒಂದು ಕಂಪ್ನಿದ ಶೇರ್ಸ್ನ ಪರ್ಚೇಸ್ ಮಾಡ್ಕೋಬೇಕಂತ ಅನ್ಕೊಂಡಿದ್ದೆ. ಓಕೆ, ಟೆಲ್ ಮಿ ಎನಿ ಒನ್ ಕಂಪ್ನಿ ನೇಮ್. ಓಕೆ, ಜಿಯೋ. ಸೊ ನಾನಿವಾಗ ಒಂದು ಜಿಯೋ ಕಂಪ್ನಿದು ಒಂದು ಮಿನಿಮಮ್ ಒಂದು 100 ಶೇರ್ಸ್ನ ಪರ್ಚೇಸ್ ಮಾಡ್ಕೋಬೇಕಂತ ಮಾಡೀನಿ. ಸೊ ಆಲ್ರೆಡಿ ಸ್ಟಾಕ್ ಮಾರ್ಕೆಟಲ್ಲಿ ಒಬ್ಬರ ಹತ್ರ ಪರ್ಸನ್ XYZ ಅನ್ನೋ ಹತ್ರ ಆಲ್ರೆಡಿ 100 ಶೇರ್ಸ್ ಅದಾವೆ ಆ್ಯಂಡ್ ಹಿ ವಾಂಟ್ ಟು ಸೆಲ್ ಹಿಸ್ ಸೆಕ್ಯೂರಿಟೀಸ್ ಶೇರ್ಸ್ ಟು ಸಮ್ವನ್ ಎಲ್ಸ್. ಸೊ ನಾನು ಏನು ಮಾಡ್ತೀನಿ, ಅವಾಗ ಡೈರೆಕ್ಟಾಗಿ ಪರ್ಸನ್ XYZಗೆ ಅಪ್ರೋಚ್ ಮಾಡ್ತೀನಿ. ಓಕೆ, ಬಟ್ ನಾನು ಅಪ್ರೋಚ್ ಮಾಡ್ಬೇಕಾದ್ರೆ ಥ್ರೂ ದ ಅಂಡರ್ ರೈಟರ್ಸಿಂದ ಹೋಗಿರ್ತೀನಿ. ನಾನು ಅಲ್ಲೊಬ್ಬ ಪರ್ಸನ್, ಥ್ರೂ ದ್ಯಾಟ್ ಪರ್ಸನ್ ಐ ಕ್ಯಾನ್ ಮೇಕ್ ಅ ಆರ್ಡರ್. ನಾ ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಿರ್ತಾರೆ ಒಬ್ರು. ಸೊ ಅವಾಗ ಏನಾಗುತ್ತೆ, ಅಂಡರ್ ರೈಟರ್ಸ್ ಅಂತಂದಾಗ ಈಗ ಯೂಶಲಿ RBI ಮತ್ತು SBI ಆರ್ ವರ್ಕಿಂಗ್ ಆಸ್ ಎ ಅಂಡರ್ ರೈಟರ್. ಇಲ್ಲಿ ಏನಾಗುತ್ತೆ, ನಾನು ಪರ್ಚೇಸ್ ಮಾಡ್ಕೋದಕ್ಕೆ XYZಗೆ 100 ಶೇರ್ಸ್ಗೆ ಫೇಸ್ ವ್ಯಾಲ್ಯೂ ಒನ್ ಶೇರ್ ವ್ಯಾಲ್ಯೂ 100 ಅದ ಅಂತ ಅನ್ಕೋರಿ. ಸೊ 100 × 100 ಎಷ್ಟಾಗುತ್ತಾ, 100 ಶೇರ್ಸ್ ಅದಾವ. ಫೇಸ್ ವ್ಯಾಲ್ಯೂ ಆಫ್ 1 ಶೇರ್ ಇಸ್ 100. Or present value of one share price is 100. ಎಷ್ಟಾಗುತ್ತೆ ರೀ, 100 × 100 shares 10,000. 10,000 ಆಯ್ತಾ. ಸೊ ಐ ಹ್ಯಾವ್ ಟು ಗಿವ್ 10,000 ಅಮೌಂಟ್ ಟು XYZ person and that XYZ person has to transfer all those 100 shares to me, right? ಎಲ್ಲ ಶೇರ್ಸ್ ಟ್ರಾನ್ಸ್ಫರ್ ಮಾಡ್ಬೇಕಿಲ್ರಿ ಅವ ನನಗೆ. ನಾನು 10,000 ಕೊಟ್ಟು ಕೂಡಲೇ ಅವ ಏನು ಮಾಡಬೇಕು, 100 ಶೇರ್ಸ್ನ ಟ್ರಾನ್ಸ್ಫರ್ ಮಾಡಬೇಕು. ಸೊ ಈ ಒಂದು ಟ್ರಾನ್ಸಾಕ್ಷನ್ನ ಸೆಟಲ್ಮೆಂಟ್ ಮಾಡು ಪೀಪಲ್ಗೆ ಏನಂತ ಕರೀತಾರಲ್ಲ, ಇನ್ಸ್ಟಿಟ್ಯೂಷನ್ಸ್ಗೆ ಏನಂತ ಕರೀತಾರಲ್ಲ, ಅಂಡರ್ ರೈಟರ್ಸ್ ಅಂತ ಕರೀತಾರೆ. ಯಾರು ಸೆಟಲ್ಮೆಂಟ್ ಮಾಡ್ತಾರೆ ಸ್ಟಾಕ್ ಮಾರ್ಕೆಟಲ್ಲಿ ಅಂದ್ರೆ ಮೇನ್ RBI ಆ್ಯಂಡ್ SBI. ದೀಸ್ ಟು ಇನ್ಸ್ಟಿಟ್ಯೂಷನ್ಸ್, ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್ ಆರ್ ವರ್ಕಿಂಗ್ ಆಸ್ ಎ ಅಂಡರ್ ರೈಟರ್ಸ್ ಇನ್ ದಿ ಸೆಕ್ಯೂರಿಟಿ ಮಾರ್ಕೆಟ್. ಇವ್ರ ಮೇನ್ ವರ್ಕ್ ಏನು ಅಂಡರ್ ರೈಟರ್ಸ್ ಅಂದ್ರೆ, ಇವಾಗ ಈ XYZ ಪರ್ಸನ್ ಸೆಕ್ಯೂರಿಟೀಸ್ ಟ್ರಾನ್ಸ್ಫರ್ ಮಾಡ್ತಾನೆ ಇಲ್ವಾ, ಅಥವಾ ನಾನು ಅಮೌಂಟ್ ಪೇ ಮಾಡ್ತೀನ ಇಲ್ವಾ. ಫಸ್ಟ್ ನಾನು ಈಗ ಒಂದು ಕೇಸ್ ನಾನು ಆರ್ಡರ್ ಪ್ಲೇಸ್ ಮಾಡಿದ ಕೂಡಲೇ ಫಸ್ಟ್ ಅಂಡರ್ ರೈಟರ್ಸ್ ಏನು ಮಾಡ್ತಾರೆ, ನಾನು SBI ಅಕೌಂಟ್ ಅಂತ ಡಿಮ್ಯಾಟ್ ಅಕೌಂಟ್ ಚೆಕ್ ಮಾಡ್ಕೋತಾರೆ. ಡಿಮ್ಯಾಟ್ ಅಕೌಂಟ್ ಬ್ಯಾಲೆನ್ಸ್ ಎಷ್ಟದ, 10,000 ಇದ್ರೆ ದೇ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಪ್ರೊಸೀಜರ್. XYZ ನಂದಾದ್ಮೇಲೆ XYZ ಇತ್ತು ಡಿಮ್ಯಾಟ್ ಅಕೌಂಟ್ ಚೆಕ್ ಮಾಡ್ಕೋತಾರೆ. ಡಿಮ್ಯಾಟ್ ಅಕೌಂಟಲ್ಲಿ ಸೆಕ್ಯೂರಿಟೀಸ್ ಎಷ್ಟು ಅದಾವ, 100 ಶೇರ್ಸ್ ಅದಾವ. ಓಕೆ, ದೆನ್ ಸೊ 100 ಶೇರ್ಸ್ ಇದ್ರೆ ದೇ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಪ್ರೊಸೀಜರ್. ಸಪೋಸ್ ಇನ್ ಕೇಸ್ ಸಮ್ಟೈಮ್ಸ್ ಲಾಸ್ ಆಗೋ ಚಾನ್ಸಸ್ ಇರ್ತಾರೆ. ಯಾವ ರೀತಿ ಅಂಡರ್ ರೈಟರ್ಸ್ ಬಂದು ಸೆಟಲ್ಮೆಂಟ್ ಮಾಡ್ತಾರೆ ಅಂದ್ರೆ, ಇವಾಗ ಡೇಟ್ ಎಷ್ಟು, ಇವತ್ತು 31st May 2021, ರೈಟ್. ಸೊ ಈ ಡೇಟ್ಗೆ ನಾನು ಶೇರ್ಸ್ನ ನಿಮ್ಮ ಕಡೆಯಿಂದ ಪರ್ಚೇಸ್ ಮಾಡತ್ತೀನಿ. ಸೊ ಒಂದು ಫೇಸ್ ವ್ಯಾಲ್ಯೂ ಎಷ್ಟು ಹೇಳಿದೆ ನಾನು, 100 ರೂಪೀಸ್ ಅಂತ ಹೇಳಿದ್ದೆ. ನೀವು ಅಷ್ಟಕ್ಕೆ ಅಗ್ರಿ ಆಗ್ರಿ. ಸೊ 31st May 2021 at 11 o'clock ನಿಮ್ದು ಪ್ರೆಸೆಂಟ್ ಮಾರ್ಕೆಟ್ ಪ್ರೈಸ್ ಎಷ್ಟಿತ್ತು, ನಿಮ್ಮ ಶೇರ್ದು ಒಂದು ಶೇರ್ದು 100 ರೂಪಾಯಿ ಇತ್ತು. 100 ರೂಪಾಯಿಗೆ ನೀವು ನನಗೆ ಸೆಲ್ ಮಾಡ್ತೀರಿ ಅಂತ ನೀವು ಅಗ್ರಿ ಆಗಿರಿ, ಅಗ್ರಿಮೆಂಟ್ ಆಗೈತಿ. ಟ್ರಾನ್ಸಾಕ್ಷನ್ ಅಲ್ಲಿ ಆರ್ಡರ್ ಪ್ಲೇಸ್ ಮಾಡಿರಿ, ನೀವು ಎಕ್ಸೆಪ್ಟು ಮಾಡಿರಿ, ಶೇರ್ಸ್ ಟ್ರಾನ್ಸ್ಫರ್ ಮಾಡೋಕ್ಕೂ ನಡೀತೀರಿ. ಅಲ್ಲಿ ಆರ್ಡರ್ ಕ್ಲೋಸ್ ಆಗೈತಿ, ನಿಮ್ಮ ಕಡೆಯಿಂದ ಕ್ಲೋಸ್ ಆಗೈತಿ, ನನ್ನ ಕಡೆಯಿಂದ ಆರ್ಡರ್ ಕ್ಲೋಸ್ ಆಗೈತಿ. ಸೊ ಒಂದ್ಸತಿ ಸಪೋಸ್ ಯಾವ್ದಾದ್ರು ಒಂದು ಆರ್ಡರ್ ಕ್ಲೋಸ್ ಆಯ್ತು ಅಂದ್ರೆ ವಾಪಸ್ ಅದನ್ನ ಚೇಂಜಸ್ ಮಾಡೋಕ್ಕಾಗಲ್ಲ, ಅದೇ ಪ್ರೈಸ್ಗೆ ನೀವು ಸೆಲ್ ಮಾಡಬೇಕಾಗುತ್ತೆ. ಸೊ ಆ್ಯಂಡ್ ಎಕ್ಸಾಕ್ಟ್ ಅದಾದ್ಮೇಲೆ 12 o'clock 12:30 ಸಡನ್ ಆಗಿ ಶೇರ್ ಪ್ರೈಸ್ 120 ಜಂಪ್ ಆಯ್ತು. ಇಲ್ಲಿ XYZ ಲಾಸ್ ಆಗುತ್ತಾ ಪ್ರಾಫಿಟ್ ಆಗುತ್ತ್ರಿ? ಲಾಸ್ ಆಗುತ್ತೆ. ಎಷ್ಟು ಲಾಸ್ ಆಗುತ್ತಾ? 2,000 or 20,000? 2,000. 120 ಅಂದ್ರೆ ಸೊ 2,000 ಏನಾಗುತ್ತೆ ಲಾಸ್ ಅಂತ ಆಯ್ತಾ. ಓಕೆ, ಬಟ್ ಇಲ್ಲಿ ನೀವು ಏನು ಮಾಡ್ರಿ, T+2 days ಅಂದ್ರೆ ಯೂಶಲಿ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾವಾಗಲೇ ಟ್ರೇಡಿಂಗ್ ಮಾಡಲಿ, ನಿಮ್ಮ ಸೆಟಲ್ಮೆಂಟ್ ಆಗೋದಷ್ಟು T+2 days ಅಂದ್ರೆ T ಮೀನ್ಸ್ ಟ್ರೇಡಿಂಗ್ ಡೇ. ಅಂದ್ರೆ ಮಂಡೇ ಟ್ರೇಡಿಂಗ್ ಮಾಡಿದ್ರೆ ಅಂದ್ರೆ ಮಂಡೇ, ಟ್ಯೂಸ್ಡೇ, ವೆನಸ್ಡೇ ನಿಮ್ಮ ಸೆಟಲ್ಮೆಂಟ್ ಆಗುತ್ತೆ. ಅಂದ್ರೆ ವೆನಸ್ಡೇ ನಿಮ್ದು SBI ಅಕೌಂಟಿಂದ XYZ ಪರ್ಸನ್ಗೆ ಅಮೌಂಟ್ ಟ್ರಾನ್ಸ್ಫರ್ ಆಗ್ತಾವೆ.
XYZ ಡಿಮ್ಯಾಟ್ ಅಕೌಂಟಿಂದ ನಿಮ್ಮ ಡಿಮ್ಯಾಟ್ ಅಕೌಂಟಿಗೆ ಸೆಕ್ಯೂರಿಟೀಸ್ ಟ್ರಾನ್ಸ್ಫರ್ ಆಗ್ತಾವೆ. ಸೊ ವೆನ್ನೆಸ್ಡೇ ಕಂಪ್ಲೀಟ್ ಆಗಿ ಟ್ರಾನ್ಸಾಕ್ಷನ್ ಆಗುತ್ತೆ. ಸೊ ಈ ಬಿಟ್ವೀನಲ್ಲಿ ಈ XYZ ಏನು ಮಾಡ್ತಾನೆ, ನಾನು 100 ರೂಪೀಸಿಗೆ ಶೇರ್ಸ್ ಟ್ರಾನ್ಸ್ಫರ್ ಮಾಡಲ್ಲ, 120 ರೂಪೀಸ್ಗೆ ಶೇರ್ಸ್ನ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಹೇಳ್ತಾನೆ. ಮತ್ತು ನೀವು ಆಲ್ರೆಡಿ ಅಮೌಂಟ್ ಪೇ ಮಾಡೋಕ್ಕೆ ರೆಡಿ ಆಗಿರಿ. ನಿಮ್ಗೆ ಎಷ್ಟು ನಿಮ್ಗೆ ಯಾವ ಪ್ರೈಸಿಗೆ ಬೇಕು, 100 ರೂಪೀಸ್ ಬೇಕು. ಯೂಶಲಿ ನೀವು ಪರ್ಚೇಸ್ ಮಾಡ್ಬೇಕಾದ್ರೆ ಕಮ್ಮಿ ಪ್ರೈಸಿಗೆ ಪರ್ಚೇಸ್ ಮಾಡ್ತೀರಾ, ಜಾಸ್ತಿ ಪ್ರೈಸಿಗೆ ಪರ್ಚೇಸ್ ಮಾಡ್ತೀರಿ? ಯೂಶಲಿ ನೀವು ಏನೇ ಪರ್ಚೇಸ್ ಮಾಡ್ಬೇಕಂದ್ರೆ ಶಾಪಿಂಗ್ ಹೋದಾಗ ಎಷ್ಟು ಹೇಳ್ತಾರೋ ಅಷ್ಟೇ ಪ್ರೈಸ್ ಕೊಟ್ಟು ಬರ್ತೀರೋ, ಅಥವಾ ಸ್ವಲ್ಪ ಕಮ್ಮಿ ಪ್ರೈಸ್ ಕೇಳ್ತೀರಿ, ಅದಕ್ಕೆ ಬಾರ್ಗೇನಿಂಗ್ ಮಾಡ್ತೀರಾ ಇಲ್ವಾ? ಬಾರ್ಗೇನಿಂಗ್ ಮಾಡಲ್ರಿ ಯಾರು ನೀವು? ಮಾಡ್ತೀವ್ರಿ. ಹಾ, ಯಾವ ರೀತಿ ಬಾರ್ಗೇನಿಂಗ್ ಮಾಡ್ತೀರಿ? ಈಗ ಹೇಳಿದ ಪ್ರೈಸ್ಗಿಂತ ಕಮ್ಮಿ ಕೇಳ್ತೀರಾ, ಜಾಸ್ತಿ ಕೇಳ್ತೀರಾ? ಕಮ್ಮಿ ಕೇಳ್ತೀರಲ್ಲ. ಸಿ ಯೂಶಲಿ ಒಂದು ಟ್ರಿಕ್ ಏನು ಗೊತ್ತೈತೇನ್ರಿ, ಸ್ಟಾಕ್ ಮಾರ್ಕೆಟಲ್ಲಿ ಯಾವಾಗಲೂ ಪರ್ಚೇಸ್ ಮಾಡ್ಬೇಕಾರೆ ಕಮ್ಮಿ ಕೊಟ್ಟು ಪ್ರೈಸ್ ಮಾಡ್ತಾರೆ, ಆ್ಯಂಡ್ ಸೆಲ್ ಮಾಡ್ಬೇಕಾದ್ರೆ ಜಾಸ್ತಿ ಕೊಟ್ಟು ಪ್ರೈಸ್ ಮಾಡ್ತಿರ್ತಾರೆ. ಸಮ್ ಟೈಮ್ ಇದು ರಿವರ್ಸ್ ಆಗೋ ಚಾನ್ಸಸ್ ಇರ್ತವೆ. ಸೊ ಇವಾಗ ನಿಮ್ಗೆ 100 ರೂಪೀಸ್ ಅನ್ಕೊಂಡು ನೀವು ಕ್ಯೂರಿಯಾಸಿಟಿನ 100 ರೂಪೀಸ್ಗೆ ಓಕೆ ಅಂದ್ರಿ, ನಿಮ್ಗೆ ಈಗ 120 ರೂಪೀಸ್ ನೀವು ಕೊಡೋಕೆ ನೀವು ರೆಡಿ ಇಲ್ಲ. ಅವಾಗ ಏನು ಮಾಡ್ತಾರೆ, ಈ SBI ಮತ್ತು RBI ಅವರು ಇಂಟರ್ಫಿಯರ್ ಆಗ್ತಾರೆ ನಿಮ್ಮ ಟ್ರಾನ್ಸಾಕ್ಷನ್ನ. ಅಲ್ಲಿ ತನಕ ಅವ್ರು ಇಂಟರ್ಫಿಯರ್ ಆಗಲ್ಲ. ಯಾವಾಗ ನಿಮ್ಮಿಬ್ಬರ ಮಧ್ಯೆ ಕ್ಲಾಶ್ ಆಗ್ತದ ರಿಗಾರ್ಡಿಂಗ್ ದ ಪ್ರೈಸಸ್ ನಲ್ಲಿ ಕ್ಲಾಶಸ್ ಆದಾಗ ಏನು ಮಾಡ್ತಾರೆ, ದೇ ವಿಲ್ ಇಂಟರ್ಫಿಯರ್ ಬಿಟ್ವೀನ್ ಯು ಪೀಪಲ್. ಅವಾಗ ಏನು ಮಾಡ್ತಾರೆ, ನಿಮಗೂ ಪ್ರಾಫಿಟ್ ಆಗಬಾರ್ದು, ಸಾರಿ ಇಬ್ರಿಗೂ ಲಾಸ್ ಆಗಬಾರ್ದು, ಇಬ್ರಿಗೂ ಪ್ರಾಫಿಟ್ ಆಗಬೇಕು. ಅವ್ರಿಗೂ 100 ರೂಪೀಸ್ಗೆ ಹೋಗ್ಬೇಕು, ನಿಮ್ಗೆ ಅಟ್ಲೀಸ್ಟ್ ಒಂದು 10 ರೂಪೀಸ್ ಅವ್ರಿಗೆ ಪ್ರಾಫಿಟ್ ಆಗಬೇಕು. ಅವಾಗ ಏನು ಮಾಡ್ತಾರೆ, SBI ಮತ್ತು RBI ದವ್ರು ಏನು ಮಾಡ್ತಾರೆ, ಐದರ್ SBI RBI ನಿಮ್ಮ ಕಡೆಯಿಂದ ಶೇರ್ಸ್ನ 110 ರೂಪೀಸ್ಗೆ ಪರ್ಚೇಸ್ ಮಾಡ್ತಾರೆ. ಎಷ್ಟು ಪರ್ಚೇಸ್ ಮಾಡ್ತಾರೆ? 100 ಆರ್ ಯು ಲಿಸ್ನಿಂಗ್? ನೀವು ಇವಾಗ 100 ರೂಪೀಸ್ ಬಿಟ್ಟು 120 ರೂಪೀಸ್ ಜಾಸ್ತಿ ಪ್ರೈಸಿಗೆ ನೀವು ಸೆಲ್ ಮಾಡ್ತೀನಿ ಅನ್ನತ್ತೀರಿ, ಬಟ್ ನಾನು ರೆಡಿ ಇಲ್ಲ ತಗೊಳ್ಳಿಕ್ಕೆ. ಅವಾಗ ಏನು ಮಾಡ್ತಾರೆ, ನಮ್ಮ ಇಬ್ಬರ ಬಗ್ಗೆ SBI ಆಸ್ ಎ ಅಂಡರ್ ರೈಟರ್ ಆಗಿ ಎಂಟರ್ ಆಗ್ತಾರೆ. ಅವ್ರು ಏನು ಹೇಳ್ತಾರೆ, SBI ಅವರು XYZ ಪರ್ಸನ್ ಕಡೆಯಿಂದ ನಾನೇ 110 ರೂಪೀಸ್ ಕೊಟ್ಟು ಶೇರ್ಸ್ನ ಪರ್ಚೇಸ್ ಮಾಡ್ತೀನಿ ಅಂತ ಹೇಳ್ತಾರೆ. ಅದು 110 ಆಯ್ತಾ? ಸೊ ಎಕ್ಸ್ಟ್ರಾ 1000 ಯಾರು ಪೇ ಮಾಡಿದ್ರು? XYZ ಪರ್ಸನ್ಗೆ ಮಿನಿಮಮ್ 1000 ಪ್ರಾಫಿಟ್ ಆಯ್ತು. ಇಲ್ಲಿ ಪ್ರಾಫಿಟ್ ಆಯ್ತಾ ಇಲ್ವಾ? ಏನು ಲಾಸ್ ಆಯ್ತು XYZ ಪರ್ಸನ್ಗೆ? ನನಗೆ ಎಷ್ಟಕ್ಕೆ ಸೆಲ್ ಮಾಡ್ತಾರ? ಸೇಮ್ 100 ರೂಪೀಸ್ಗೆ ನನಗೆ ಸೆಲ್ ಮಾಡ್ತಾರೆ. ಇಲ್ಲಿ ಮೇನ್ ಅಂಡರ್ ರೈಟರ್ಸ್ಗೆ ಏನಾಯ್ತು, 100 ರೈಟರ್ಸ್ಗೆ ಲಾಸ್ ಆಗ್ತದ, ಪ್ರಾಫಿಟ್ ಆಗ್ತದ? ಅಂಡರ್ ರೈಟರ್ಸ್ SBIಗೆ ಲಾಸ್ ಆಗುತ್ತಾ, XYZಗೆ ಪ್ರಾಫಿಟ್ ಆಗುತ್ತೆ? ಸೇಮ್ ಕೇಸ್ ನನಗೂ ಪ್ರಾಫಿಟ್ ಆಗುತ್ತೆ. ಸೊ ಈ ರೀತಿ ಟ್ರಾನ್ಸಾಕ್ಷನ್ಸ್ನ ಅಥವಾ ನಿಮ್ದು ಡೀಲಿಂಗ್ಸ್ನ ಸೆಟಲ್ಮೆಂಟ್ ಮಾಡೋರಿಗೆ ಏನಂತ ಕರೀತಾರೆ, ಅಂಡರ್ ರೈಟರ್ಸ್ ಅಂತ ಕರೀತಾರೆ. ಪ್ರೈಮರಿ ಡೀಲರ್ಸ್ ಅಂದ್ರೆ RBI ದವರು ತಮ್ಮ ಬ್ಯಾಂಕಿಂಗ್ ಸೆಕ್ಯೂರಿಟೀಸ್ನ ಸೆಟಲ್ಮೆಂಟ್ ಮಾಡಲಿಕ್ಕೆ ಅಪಾಯಿಂಟ್ ಮಾಡಿದಂಥ ಪರ್ಸನ್ಸ್ ಅಥವಾ ಇನ್ಸ್ಟಿಟ್ಯೂಷನ್ಸ್ ಇರ್ತಾವೆ, ಲೈಕ್ SBI. ಸೊ ಅಂಥವ್ರಿಗೆ ಏನಂತ ಕರೀತಾರೆ, ಪ್ರೈಮರಿ ಡೀಲರ್ಸ್ ಅಂತ ಕರೀತಾರೆ. ಅಂಡರ್ಸ್ಟೂಡ್? Understood or not? All of you understood? Shall I move to the next one? ಸಿ ಸ್ಟಾಕ್ ಮಾರ್ಕೆಟ್ನಾಗ ಓವರ್ ರೈಟರ್ಸ್ ಅಂತ ಇರುವುದಿಲ್ರಿ. ಯಾರು ಹೇಳಿದ್ರು ನಿಮ್ಗೆ ಓವರ್ ರೈಟರ್ಸ್ ಅಂತ ಇರ್ತಾರಂತ? ಯಾರು ಹೇಳಿದ್ರಿ ಶಶಿಕುಮಾರ್ ನಿಮ್ಗೆ ಓವರ್ ರೈಟರ್ಸ್ ಅಂತ ಇರ್ತಾರಂತ? ಅಂಡರ್ ರೈಟರ್ಸ್ ಅಂತಂದ್ರೆ ಅಂಡರ್ಗೆ ಅವ್ರ ಏಜೆಂಟ್ಸ್ ಇದ್ದಂಗೆ ಅವರು. ಅವ್ರ ನೇಮ್ ಆಗಲಿ ಹೆಸರಾಗಲಿ ಅಷ್ಟು ಡಿಸ್ಕ್ಲೋಸ್ ಆಗ್ತಿರಲ್ಲ, ಅದಕ್ಕೆ ಅವ್ರಿಗೆ ಅಂಡರ್ ರೈಟರ್ಸ್ ಅಂತ ಕರೀತಾರೆ. ನಿಮ್ಗೆ ಓವರ್ ರೈಟರ್ಸ್ ಅಂತ ಯಾರಿರಲ್ಲ ಇಲ್ಲಿ. ಓಕೆ, ಸೊ ನೆಕ್ಸ್ಟ್ ಒನ್ ಈಸ್ mutual funds. Yes, I think there is no need of expression of mutual funds. See, mainly mutual funds ಅಂದ್ರೆ ಇಲ್ಲಿ ಕಲೆಕ್ಟಿವ್ ಇನ್ವೆಸ್ಟ್ಮೆಂಟ್. ಈ
ಸ್ಟಾಕ್ ಮಾರ್ಕೆಟ್ ಅಲ್ಲಿ ಏನು ಮಾಡ್ತಾರೆ, ಮ್ಯೂಚುವಲ್ ಫಂಡ್ಸ್ ಕಲೆಕ್ಟಿವ್ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಅಂದ್ರೆ ಯಾವ ರೀತಿ ಇವಾಗ SBI ಇದೊಂದು ಮ್ಯೂಚುವಲ್ ಫಂಡ್ಸ್ ಅದ ಅಂತ ಅನ್ಕೊಳ್ಳಿ. ಓಕೆ, ಈ ಮ್ಯೂಚುವಲ್ ಫಂಡ್ ಅವ್ರು ಯಾವ ರೀತಿ ವರ್ಕ್ ಮಾಡ್ತಾರೆ ಅಂತಂದ್ರೆ, ದೇ ವಿಲ್ ಕಲೆಕ್ಟ್ ದ ಡಿಪಾಸಿಟ್ ಆರ್ ಇನ್ವೆಸ್ಟ್ಮೆಂಟ್ ಫ್ರಮ್ ವೇರಿಯಸ್ ಪರ್ಸನ್ಸ್ ಆರ್ ವೇರಿಯಸ್ ಇನ್ವೆಸ್ಟರ್ಸ್, ಅಂಡ್ ಅದೆಲ್ಲ ಕಲೆಕ್ಟ್ ಆಗಿದ ಅಮೌಂಟ್ ದೇ ವಿಲ್ ಇನ್ವೆಸ್ಟ್ ಇನ್ ಅನದರ್ ಸೆಕ್ಯೂರಿಟೀಸ್. ಸೊ ಅಲ್ಲಿ ಎಷ್ಟು ಪ್ರಾಫಿಟ್ ಬರ್ತಲ್ಲ ಆ ಪ್ರಾಫಿಟ್ನ ರೀಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ಮ್ಯೂಚುವಲ್ ಫಂಡ್ಸ್. ಫಾರ್ ಎಕ್ಸಾಂಪಲ್, ಇವಾಗ SBI ಅನ್ನೋದೊಂದು ಮ್ಯೂಚುವಲ್ ಫಂಡ್ ಕಂಪ್ನಿ ಅದ ರೀ. ಓಕೆ, ನೀವು ಇವಾಗ ಏನಂದ್ರೆ SBI ಅದವ್ರು ನಮ್ಮಲ್ಲಿ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ರಿ ಅಂತ ಹೇಳ್ತಾರೆ. ಓಕೆ, ಸೊ ಅವಾಗ ಏನಾಗುತ್ತೆ, ನಾವು ಒಬ್ಬರ ಹತ್ರನೇ ಅವ್ರು ಇನ್ವೆಸ್ಟ್ಮೆಂಟ್ ಕಲೆಕ್ಟ್ ಮಾಡಲ್ಲ. ಅಟ್ಲೀಸ್ಟ್ ಒಂದು 4 to 5 ಮೆಂಬರ್ಸ್ ಅಥವಾ ಒಂದು 10-20 ಮೆಂಬರ್ಸ್ ಕಡೆಯಿಂದ ಅಮೌಂಟ್ಸ್ನ ಕಲೆಕ್ಟ್ ಮಾಡ್ತಾರೆ. ಪರ್ ಹೆಡ್ ಎಷ್ಟು ಕಲೆಕ್ಟ್ ಮಾಡ್ತಾರೆ, ಮೇ ಬಿ ಒಂದು 10,000 ಅಮೌಂಟ್ನ ಕಲೆಕ್ಟ್ ಮಾಡ್ತಾರೆ ಅಂತ ಅನ್ಕೊಳ್ಳಿ. 10 ಮೆಂಬರ್ಸ್ ಕಡೆಯಿಂದ ಒಂದು 10,000 ಕಲೆಕ್ಟ್ ಮಾಡ್ಕೊಂಡು ಎಷ್ಟಾಗುತ್ತೆ ಅದು ಅಮೌಂಟ್? ಅರೌಂಡ್ 1 lakh ಆಗ್ತದ. ಎಸ್ ಮೇಡಮ್. ಸೊ ಅವ್ರು ಏನ್ ಮಾಡ್ತಾರೆ, ಆ 1 lakh rupeesನ ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಅಂಡರ್ಸ್ಟುಡ್? ಈಗ ನಿಮ್ಗೆ ಏನದ 1 lakh ಮೇಲೆ ಸಾರಿ ನಿಮ್ 10,000 ಮೇಲೆ 5% ಇಂಟ್ರೆಸ್ಟ್ ಕೊಡ್ತೀನಿ ಅಂತ ಹೇಳ್ತಾರೆ. ಓಕೆ, ಸೊ 10,000 ಮೇಲೆ 5% ಅಂದ್ರೆ ಎಷ್ಟಾಗುತ್ತೆ ಅದು? 10,000 ಮೇಲೆ 5% ಇಂಟ್ರೆಸ್ಟ್ ಎಷ್ಟಾಗುತ್ತೆ? ಅರೌಂಡ್ 500 ಇಂಟ್ರೆಸ್ಟ್ ಆಗುತ್ತಾ? ಸೊ ಪ್ರತಿಯೊಬ್ಬರಿಗೂ 10 ಮೆಂಬರ್ಸ್ಗೂ 500 ಅಂದ್ರೆ ಎಷ್ಟು ಕೊಡ್ಬೇಕು ಅವರು? 5,000 ಪೇ ಮಾಡಬೇಕು. ಸೊ ಈ 5,000 ಇಂಟ್ರೆಸ್ಟ್ ಅವ್ರು ಹೆಂಗ್ ಅರ್ನ್ ಮಾಡಬೇಕು? ಇದಕ್ಕಿಂತ ಜಾಸ್ತಿ ರಿಟರ್ನ್ಸ್ ಅವ್ರಿಗೂ ಬೇಕು, ಅವ್ರಿಗೂ ಪ್ರಾಫಿಟ್ ಬೇಕಲ್ಲ. ಸೊ ಅವ್ರು ಏನ್ ಮಾಡ್ತಾರೆ, 1 lakh rupeesನ ಯಾವ್ದಾದ್ರು ಸೆಕ್ಯೂರಿಟೀಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಬೇರೆ ಯಾವ್ದಾದ್ರು ಇನ್ವೆಸ್ಟ್ಮೆಂಟ್ ಆಲ್ಟರ್ನೇಟಿವ್ ಇದ್ದಲ್ಲಿ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅದಕ್ಕಿಂತ ಜಾಸ್ತಿ ಅಮೌಂಟ್ ಅರ್ನ್ ಮಾಡಿ ನಮಗೆ ಎಷ್ಟು ಇಂಟ್ರೆಸ್ಟ್ ಕೊಡ್ಬೇಕಲ್ಲ ಅಷ್ಟು ಇಂಟ್ರೆಸ್ಟ್ನ ಪೇ ಮಾಡ್ತಾರೆ. ದಟ್ ಈಸ್ ನಥಿಂಗ್ ಬಟ್ ಮ್ಯೂಚುವಲ್ ಫಂಡ್ಸ್. ಈಗ SBI ಕಂಪ್ನಿದವ್ರು ಏನು ಮಾಡ್ತಾರೆ, ನಿಮ್ಮ ಕಡೆಯಿಂದ ಅಮೌಂಟ್ ಕಲೆಕ್ಟ್ ಮಾಡ್ಕೊಂಡು ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು, ಜಾಸ್ತಿ ಅಮೌಂಟ್ ಅರ್ನ್ ಮಾಡಿ ಆ ರಿಟರ್ನ್ನ ನಿಮಗೆ ಪೇ ಮಾಡೋದು. ದಟ್ ಈಸ್ ಕಾಲ್ಡ್ ಮ್ಯೂಚುವಲ್ ಫಂಡ್ಸ್ ಹಿಯರ್. ಅಂಡರ್ಸ್ಟುಡ್? ಮ್ಯೂಚುವಲ್ ಫಂಡ್ಸ್ ಅರ್ಥ ಆಯ್ತ್ರಿ? Then the next one is custodians. See, custodians ಅಂದ್ರೆ ಏನು? ಇದು ಒಂಥರ ಆಫೀಸ್ ಇದ್ದಂಗೆ. ಕಸ್ಟೋಡಿಯನ್ಸ್ ಅಂದ್ರೆ ದೇ ವಿಲ್ ಜಸ್ಟ್ ಟೇಕ್ ಕೇರ್ ಆಫ್ ಆಲ್ ದ ಸ್ಟಾಕ್ ಮಾರ್ಕೆಟ್ ಟ್ರಾನ್ಸಾಕ್ಷನ್ಸ್. ಅಂದ್ರೆ ಎಷ್ಟು ಶೇರ್ಸ್ ಇವತ್ತು ಎಷ್ಟು ಜನ ಇನ್ವೆಸ್ಟ್ಮೆಂಟ್ ಮಾಡಿದ್ರು, ದ ನಂಬರ್ ಆಫ್ ಇನ್ವೆಸ್ಟ್ಮೆಂಟ್ ಎಷ್ಟಾಯಿತು, ಕ್ವಾಂಟಿಟಿ ಎಷ್ಟು ಶೇರ್ಸ್ ಟ್ರಾನ್ಸ್ಫರ್ ಆಯಿತು, ಯಾರು ಪರ್ಚೇಸ್ ಮಾಡಿದ್ರು, ಯಾರು ಸೆಲ್ ಮಾಡಿದ್ರು, ಎಷ್ಟು ಇನ್ಕಮ್ ಕಲೆಕ್ಟ್ ಆಯಿತು, ಬ್ರೋಕರ್ಸಿಗೆ ಎಷ್ಟು ಕಮಿಷನ್ ಹೋಯಿತು, ಇದು ಎಲ್ಲದನ್ನು ಟೇಕ್ ಕೇರ್ ಮಾಡೋರು ಅಥವಾ ಇದನ್ನೆಲ್ಲ ಅಬ್ಸರ್ವ್ ಮಾಡಿ ರೆಗ್ಯುಲೇಟ್ ಮಾಡೋರ್ಗೆ ಏನಂತ ಕರೀತಾರೆ, ಕಸ್ಟೋಡಿಯನ್ಸ್ ಅಂತ ಕರೀತಾರೆ. ಅಂಡರ್ಸ್ಟ್ಯಾಂಡ್? ಅಂಡರ್ಸ್ಟುಡ್ ಕಸ್ಟೋಡಿಯನ್ಸ್? ಕಸ್ಟೋಡಿಯನ್ಸ್ ಅಂದ್ರೆ ಯಾರಿಲ್ಲಿ? ದೀಸ್ ಆರ್ ದಿ ಪೀಪಲ್ who will take care or who will observe all the things which are going to happen in the stock market, like security transactions ಇರ್ಬೋದು. ಪ್ರೈಮರಿ ಮಾರ್ಕೆಟ್ ಅಲ್ಲಿ ನೀವು ಅಥವಾ ನ್ಯೂ ಇಶ್ಯೂ ಮಾರ್ಕೆಟ್ ಅಂತ ಹೇಳ್ಬೋದು. ಪ್ರೈಮರಿ ಮಾರ್ಕೆಟ್ ಅಂದ್ರೆ ಹೊಸ ಶೇರ್ಸ್ನ ಇಂಟ್ರೊಡ್ಯೂಸ್ ಮಾಡ್ತಿರ್ತಾರೆ. ಸೊ ಅಲ್ಲಿ ಎಷ್ಟು ಶೇರ್ಸ್ ಇವತ್ತು 31st May 2021ಗೆ ಎಷ್ಟು ಶೇರ್ಸ್ ಹೊಸದಾಗಿ ಎಷ್ಟು ಶೇರ್ಸ್ ಆ್ಯಡ್ ಆಯಿತು, ಎಷ್ಟು ನಂಬರ್ ಆಫ್ ಇನ್ವೆಸ್ಟರ್ದು ಇನ್ಕ್ರೀಸ್ ಆಯ್ತಾ ಡಿಕ್ರೀಸ್ ಆಯ್ತಾ, ಶೇರ್ ಪ್ರೈಸಸ್ ಯಾವ ರೀತಿ ಇನ್ಕ್ರೀಸ್ ಆಗ್ತದೆ, ಫ್ಲಕ್ಚುಯೇಷನ್ಸ್ ಆಫ್ ಶೇರ್ ಪ್ರೈಸಸ್, ಆಮೇಲೆ ಎಷ್ಟು ಅಮೌಂಟ್ ಕಲೆಕ್ಟ್ ಆಯಿತು ಸ್ಟಾಕ್ ಮಾರ್ಕೆಟ್ಗೆ. ಯೂಶ್ವಲಿ ನೀವೇನು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಲ್ಲ ಅದರಲ್ಲಿ ಸಮ್ ಪರ್ಸೆಂಟ್ ಆಫ್ ಪೋರ್ಷನ್ ಏನಾಗುತ್ತೆ ಸ್ಟಾಕ್ ಮಾರ್ಕೆಟ್ಗೆ ಆಸ್ ಎ ಕಮಿಷನ್ ಅಂತ ಟ್ರಾನ್ಸ್ಫರ್ ಆಗ್ತಿರ್ತದೆ. ಯಾವ ರೀತಿ ಅಂದ್ರೆ ನೀವು ಬ್ರೋಕರ್ಸ್ನ ಯೂಸ್ ಮಾಡಿಕೊಂಡು ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡಿಂಗ್ ಮಾಡ್ತಿರ್ತೀರಿ. ಸೊ ನಿಮ್ಮ ಅಮೌಂಟ್ ಕಡೆಯಿಂದ ಬ್ರೋಕರ್ಸ್ ಕಮಿಷನ್ ಅಂತ ಹೋಗ್ತಿರ್ತದ. ಓಕೆ, ಸೊ ಬ್ರೋಕರ್ ಕಡೆಯಿಂದ ಸ್ಟಾಕ್ ಮಾರ್ಕೆಟಿಗೆ ಕಮಿಷನ್ ಹೋಗ್ತಿರ್ತದೆ. ಸೊ ಇದೇ ರೀತಿ ಎಷ್ಟು ಇನ್ಕಮ್ ಕಲೆಕ್ಟ್ ಆಯಿತು, ಪರ್ ಡೇ ಇನ್ಕಮ್ ಎಷ್ಟು ಕಲೆಕ್ಟ್ ಆಯಿತು, ಎಷ್ಟು ಶೇರ್ಸ್ ಯಾರಿಂದ ಎಷ್ಟು ಶೇರ್ಸ್ ಯಾರಿಗೆ ಟ್ರಾನ್ಸ್ಫರ್ ಆಯಿತು. ಸೊ ಪ್ರತಿಯೊಂದನ್ನು ರೆಕಾರ್ಡ್ ಮಾಡೋದು ಅಥವಾ ಮೇಂಟೈನ್ ಮಾಡೋದನ್ನ ಯಾರಲ್ಲಿ ಮೇಂಟೈನ್ ಮಾಡೋರಿಗೆ ಏನಂತ ಕರೀತಾರೆ, ಕಸ್ಟೋಡಿಯನ್ಸ್ ಅಂತ ಕರೀತಾರೆ. ಅಂಡರ್ಸ್ಟುಡ್ ಕಸ್ಟೋಡಿಯನ್ಸ್? ಕಸ್ಟೋಡಿಯನ್ಸ್ ಅರ್ಥ ಆಯ್ತ್ರಿ?
or still have any doubts? Okay, then the next one is register or transfer agents. See, register or transfer agents under these are the people who are appointed by the stock market just to take care of the investor services. ಅಂದ್ರೆ ಇವಾಗ ನಿಮ್ದು ಯಾವುದೋ ಒಂದು ಕಂಪ್ನಿ ಶೇರ್ಸ್ನ ನೀವು ಕಂಪ್ನಿ ರಿಜಿಸ್ಟರ್ ಮಾಡತ್ತೀರಿ ಅಂದ್ರೆ ವಾಟ್ ಈಸ್ ದ ಪ್ರೊಸೀಜರ್ ಏನದ, ರಿಜಿಸ್ಟರ್ ಯಾರ ಹತ್ರ ರಿಜಿಸ್ಟರ್ ಮಾಡಬೇಕು, ವಾಟ್ ಈಸ್ ದ ಫೀಸ್ ಫಾರ್ ದ ರಿಜಿಸ್ಟ್ರೇಷನ್. ಓಕೆ, ಹೂ ಆರ್ ದಿ ಏಜೆಂಟ್, ಟ್ರಾನ್ಸ್ಫರ್ ಏಜೆಂಟ್ಸ್ ಅಂದ್ರೆ ಯಾರು ಸೆಕ್ಯೂರಿಟೀಸ್ನ ಒಂದು ಕಂಪ್ನಿಯಿಂದ ಇನ್ನೊಂದು ಕಂಪ್ನಿ ಟ್ರಾನ್ಸ್ಫರ್ ಮಾಡ್ತಾರೆ, ಆಮೇಲೆ ರಿಜಿಸ್ಟ್ರೇಷನ್ಗೆ ಯಾರು ಹೆಲ್ಪ್ ಮಾಡ್ತಾರೆ. ಓಕೆ, ಇದನ್ನೆಲ್ಲದನ್ನು ಮೇಂಟೈನ್ ಮಾಡೋರಿಗೆ ಏನಂತ ಕರೀತಾರೆ, ರಿಜಿಸ್ಟರ್ ಆರ್ ಟ್ರಾನ್ಸ್ಫರ್ ಏಜೆಂಟ್ಸ್ ಅಂತ. Understood? Register or transfer agents? One second, madam. Once again, see, Yes, ma'am. usually ನೀವು ಯಾವುದೇ ಸ್ಟಾಕ್ ಬಿ ಎಸ್ ಸಿ ಆಗಿರ್ಬೋದು, ಎನ್ ಎಸ್ ಸಿ ಆಗಿರ್ಬೋದು, ಫಸ್ಟ್ ನಿಮ್ದು ಕಂಪ್ನಿನ ರಿಜಿಸ್ಟರ್ ಮಾಡ್ಕೋಬೇಕ್ರಿ. ರಿಜಿಸ್ಟರ್ ಮಾಡ್ಕೊಂಡು ಆದ್ಮೇಲೆ ನಿಮ್ಗೆ ಇನ್ವೆಸ್ಟರ್ಸ್ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಚಾನ್ಸ್ ಅದನ. ಸೊ ಆ ರಿಜಿಸ್ಟ್ರೇಷನ್ ಪ್ರೊಸೆಸ್ ಏನದ ಅದನ್ನ ಹೇಳೋದಾದ್ರು ರಿಜಿಸ್ಟರ್ಸ್. ಯಾವ ರೀತಿ ರಿಜಿಸ್ಟರ್ ಮಾಡ್ಕೋಬೇಕು ಕಂಪ್ನಿನ, ಒಂದು ಕಂಪ್ನಿ ಸ್ಟಾಕ್ ಮಾರ್ಕೆಟಲ್ಲಿ ಅಥವಾ ಬಿ ಎಸ್ ಸಿ ಅಥವಾ ಎನ್ ಎಸ್ ಸಿದಲ್ಲಿ ರಿಜಿಸ್ಟರ್ ಆಗಬೇಕು ಅಂದರೆ ಏನೇನು ಪ್ರೊಸೀಜರ್ ಅದ, ಎಷ್ಟು ಫೀಸ್ ಅದ, ಏನೇನು ಕ್ವಾಲಿಟೀಸ್ ಇರಬೇಕು ಒಂದು ಕಂಪ್ನಿಗೆ ರಿಜಿಸ್ಟರ್ ಆಗಬೇಕು ಅಂತಂದ್ರೆ, ಫೈನಾನ್ಷಿಯಲಿ ಎಷ್ಟು ಸ್ಟ್ರಾಂಗ್ ಇರಬೇಕು, ಯಾವ ರೀತಿ ಬ್ರ್ಯಾಂಡೆಡ್ ಇರಬೇಕು, ಪ್ರತಿಯೊಂದನ್ನು ಫಾಲೋ ಅಪ್ ಮಾಡೋರಿಗೆ ಅವ್ರಿಗೆ ರಿಜಿಸ್ಟರ್ಸ್ ಅಂತ. ಟ್ರಾನ್ಸ್ಫರ್ ಏಜೆಂಟ್ಸ್ ಅಂದ್ರೆ ನಿಮ್ದು ಸ್ಟಾಕ್ ಮಾರ್ಕೆಟಿಂದ ಇನ್ವೆಸ್ಟರ್ಸ್ ಅಕೌಂಟಿಗೆ ಸೆಕ್ಯೂರಿಟೀಸ್ ಟ್ರಾನ್ಸ್ಫರ್ ಮಾಡೋರು ಮತ್ತು ಅಮೌಂಟ್ಸ್ನ ಕಲೆಕ್ಟ್ ಮಾಡೋರು. ದೋಸ್ ಪೀಪಲ್ ಆರ್ ಕಾಲ್ಡ್ ಆಸ್ ಟ್ರಾನ್ಸ್ಫರ್ ಏಜೆಂಟ್ಸ್. ಇವಾಗ ಹೇಳಿದ್ನಲ್ಲ, XYZ ಪರ್ಸನ್ ಅಂದಮೇಲೆ ಅವನ ಕಡೆಯಿಂದ ನನಗೆ ಟ್ರಾನ್ಸ್ಫರ್ ಕೊಡೋದು, ಅಥವಾ ಮೇನ್ ಕಂಪ್ನಿಗೆ ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ದೆ ಅಂದರೆ SBI ಅನ್ನೋ ಅಥವಾ ಜಿಯೋ ಕಂಪ್ನಿಗೆ ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ರು. ಸೊ ಜಿಯೋ ಕಂಪ್ನಿ ಕಡೆಯಿಂದ ನನಗೆ ಶೇರ್ಸ್ನ ಟ್ರಾನ್ಸ್ಫರ್ ಮಾಡೋದು, ಆಮೇಲೆ ನನ್ನ ಕಡೆಯಿಂದ ಜಿಯೋ ಕಂಪ್ನಿಗೆ ಅಮೌಂಟ್ ಟ್ರಾನ್ಸ್ಫರ್ ಮಾಡೋದು. ದೋಸ್ ಪೀಪಲ್ ಆರ್ ಕಾಲ್ಡ್ ಆಸ್ ಟ್ರಾನ್ಸ್ಫರ್ ಏಜೆಂಟ್ಸ್. Now understood register and transfer agents? Yes, madam. Then Yes, madam. underwriters. So I think I just now had explained you about the underwriters, how they will work. Shall I explain it once again? No, ma'am. Is it clear to everyone? Underwriters? Yes, ma'am. Then the next one is bankers to an issue. See, bankers to an issue means just they will collect the money on behalf of the company. ಅಂದ್ರೆ ಇವಾಗ ಸಪೋಸ್ ಜಿಯೋ ಅನ್ನೋದು ಒಂದು ಕಂಪ್ನಿ ಅದ ರೀ. ಸೊ ಈ ಜಿಯೋ ಕಂಪ್ನಿ ಇಟ್ ಬಿಲಾಂಗ್ಸ್ ಟು ರಿಲಯನ್ಸ್ ಕಂಪ್ನಿ, ರೈಟ್? ಸೊ ಜಿಯೋ ರಿಲಯನ್ಸ್ ಕಂಪ್ನಿ ರಿಲೇಟೆಡ್ ಅದ ರೀ. ಇವರು ಫಸ್ಟ್ ಟೈಮ್ ಶೇರ್ಸ್ ಇಶ್ಯೂ ಮಾಡತ್ತಾರ. ಸೊ ಫಸ್ಟ್ ಟೈಮ್ ಶೇರ್ಸ್ನ ಇಶ್ಯೂ ಮಾಡತ್ತಾರ ಅಂದ್ರೆ ಹೌ ಟು ಗೋ ಫಾರ್ ದ ಪ್ರೈಮರಿ ಮಾರ್ಕೆಟ್. ಓಕೆ, ಸೊ ಪ್ರೈಮರಿ ಮಾರ್ಕೆಟಲ್ಲಿ ಫಸ್ಟ್ ಟೈಮ್ ತಮ್ಮ ಶೇರ್ಸ್ನ ಇಶ್ಯೂ ಮಾಡತ್ತಾರ ಅಂತಂದ್ರೆ ಇಲ್ಲಿ ಡೈರೆಕ್ಟ್ ಆಗಿ ಕಂಪ್ನಿ ಅಮೌಂಟ್ನ ಕಲೆಕ್ಟ್ ಮಾಡಲ್ಲ ಪಬ್ಲಿಕ್ ಕಡೆಯಿಂದ. ಇಲ್ಲಿ ಯಾರು ಕಲೆಕ್ಟ್ ಮಾಡ್ತಾರೆ? ಬ್ಯಾಂಕರ್ಸ್ ಕಲೆಕ್ಟ್ ಮಾಡ್ತಾರೆ. ಓಕೆ, ಸೊ ಡೈರೆಕ್ಟ್ ಆಗಿ ಈ ಬ್ಯಾಂಕರ್ಸ್ ಏನಾದರೂ ಕಂಪ್ನಿ ಪರವಾಗಿ ಶೇರ್ಸ್ ಅಮೌಂಟ್ನ ಕಲೆಕ್ಟ್ ಮಾಡ್ತಿದ್ರ, ಸೊ ದಟ್ ಈಸ್ ಪರ್ಸನ್ ಇಸ್ ಕಾಲ್ಡ್ ಆಸ್, ದಟ್ ಪರ್ಸನ್ ಇಸ್ ಕಾಲ್ಡ್ ಆಸ್ ಬ್ಯಾಂಕರ್ಸ್ ಟು ಆ್ಯನ್ ಇಶ್ಯೂ. ಸೊ ಒಂದು ಸಮ್ಟೈಮ್ಸ್ ಏನಾಗುತ್ತೆ, ಡೈರೆಕ್ಟ್ ಕಂಪ್ನಿದವರೇ ಅಮೌಂಟ್ ಕಲೆಕ್ಟ್ ಮಾಡ್ತಿರಲ್ಲ, ಬ್ಯಾಂಕ್ ಥ್ರೂ ದ ಬ್ಯಾಂಕ್ಸ್ ಅವರು ಟ್ರಾನ್ಸಾಕ್ಷನ್ಸ್ ಮಾಡ್ತಿರ್ತಾರೆ. ಸೊ ಅಟ್ ದಟ್ ಟೈಮ್ ಇಫ್ ದ ಬ್ಯಾಂಕರ್ ಇಸ್ ಕಲೆಕ್ಟಿಂಗ್ of any of the bank is collecting any of the shares amount on behalf of the company from the public, so that procedure is called as bankers to an issue. Understood? ಅರ್ಥ ಆಯ್ತ್ರಿ ಬ್ಯಾಂಕರ್ಸ್ ಟು an issue? Yes, madam. Then the next, Yes, madam. debentures trustees. See, debenture trustees means
just they will deal with the debentures capitals. ಈಗ ನೀವು ಯೂಶಲಿ ಶೇರ್ಸ್ ಅದೇ ಡಿಬೆಂಚರ್ಸ್ ಯಾರು ಮೇಂಟೈನ್ ಮಾಡ್ತಾರೆ ಡಿಬೆಂಚರ್ ಟ್ರಸ್ಟ್ ಅಂದ್ರೆ ಈ ಕಂಪ್ನಿ ಆನ್ ಬಿಹಾಫ್ ಆಫ್ ಕಂಪನಿಯಿಂದ ಡಿಬೆಂಚರ್ಸ್ ಇಶ್ಯೂ ಮಾಡೋದಾಗಿರ್ಬೋದು ಅದನ್ನ ಅಥವಾ ಅದನ್ನ ಮೇಂಟೈನ್ ಮಾಡಿ ಡಿಬೆಂಚರ್ ಕ್ಯಾಪಿಟಲ್ನ ಮೇಂಟೈನ್ ಮಾಡೋದಾಗಿರ್ಬೋದು ಇವಾಗ ಕಾಂಟ್ರಾಕ್ಟ್ನ ಕ್ರಿಯೇಟ್ ಮಾಡ್ಕೊಡೋದಾಗಿರ್ಬೋದು ಸೊ ದೋಸ್ ಪೀಪಲ್ ಆರ್ ಕಾಲ್ಡ್ ಆಸ್ ಡಿಬೆಂಚರ್ ಟ್ರಸ್ಟೀಸ್. ಯೂಶಲಿ ಪ್ರಿಫರೆನ್ಸ್ ಶೇರ್ಸ್ ಅಂತ ಇರ್ತಾವ, ಇಕ್ವಿಟಿ ಶೇರ್ಸ್ ಅಂತ ಇರ್ತಾವ, ಡಿಬೆಂಚರ್ಸ್ ಅಂತ ಇರ್ತಾವ. ನಿಮ್ಮ ಕ್ಯಾಪಿಟಲ್ ಡಿಬೆಂಚರ್ ಕ್ಯಾಪಿಟಲ್, equity capital, preferential capital ಕೇಳಿರಲ್ಲ ಈ ಮೂರು ವರ್ಡ್. If any of the people is dealing with the debenture capital, so those person is called as debenture trustees. Understood? Yes, madam. Then the next one is venture capital funds. See, venture capital funds under these are the funds which will be given to the newly trading companies. ಯಾರು ಹೊಸದಾಗಿ ತಮ್ಮ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಿರ್ತಾರ ವಿತೌಟ್ ಎನಿ ಎಕ್ಸ್ಪೀರಿಯನ್ಸ್ ಇಲ್ದೇನೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋರಿಗೆ ಯಾವ ಬ್ಯಾಂಕು ಲೋನ್ಸ್ ಕೊಡಲ್ರಿ. ಬಟ್ ದಿಸ್ ವೆಂಚರ್ ಕ್ಯಾಪಿಟಲ್ ಅನ್ನೋದೇನಿದು ಇಟ್ ಈಸ್ ಅ ಲೋನ್ ಗಿವನ್ ಟು ದ ನ್ಯೂಲಿ ಟ್ರೇಡೆಡ್ ಕಂಪ್ನೀಸ್ ಆರ್ ದ ಪೀಪಲ್ ಹೂ ಆರ್ ವಾಂಟ್ ಟು ಸ್ಟಾರ್ಟ್ ದೇರ್ ಬಿಸ್ನೆಸ್ ವಿತೌಟ್ ಎನಿ ಆಫ್ ದಿ ಎಕ್ಸ್ಪೀರಿಯನ್ಸ್. ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡೋರಿಗೆ ಎನ್ಕರೇಜ್ ಮಾಡ್ಲಿಕ್ಕೆ ಏನು ಕ್ಯಾಪಿಟಲ್ ಫಂಡ್ಸ್ ಕೊಡ್ತಿಲ್ಲ, ದಟ್ ಈಸ್ ಕಾಲ್ಡ್ ಅಸ್ ವೆಂಚರ್ ಕ್ಯಾಪಿಟಲ್. ಇಲ್ಲಿ ವೆಂಚರ್ ಕ್ಯಾಪಿಟಲ್ ಫಂಡ್ಸ್ ಅಂದ್ರೆ ಸಮ್ ಕಂಪ್ನೀಸ್ ಆರ್ ಇನ್ವಾಲ್ವ್ಡ್ ಇನ್ ದಿಸ್ ವೆಂಚರ್ ಕ್ಯಾಪಿಟಲ್ ಫಂಡ್ ಲೈಕ್ ಇನ್ಫೋಸಿಸ್. ಅವ್ರು ಏನು ಮಾಡ್ತಾರೆ ಆನ್ ಬಿಹಾಫ್ ಆಫ್ ದಟ್ ಕಂಪ್ನಿ. ಇವಾಗ ನಾನು ಯಾವುದೋ ಒಂದು ಹೊಸದು ನನ್ನ ಕಂಪ್ನಿ ಸ್ಟಾರ್ಟ್ ಮಾಡಬೇಕಂತ ನಾನು ಕಾಮರ್ಸ್ ಲೆಕ್ಚರ್, just I am having a knowledge about the commerce. I don't have any knowledge about that chemical factories, but I want to start a chemical factory. So ಈ ಟೈಮಲ್ಲಿ ಏನು ಮಾಡ್ತಾರೆ ನನ್ನ ಪರವಾಗಿ ಇನ್ಫೋಸಿಸ್ ಕಂಪ್ನಿನ ಶೇರ್ಸ್ನ ಕಲೆಕ್ಟ್ ಮಾಡಿ ನಾನು ಟ್ರಾನ್ಸ್ಫರ್ ಮಾಡ್ತಾರೆ. ದಟ್ ಈಸ್ ನಥಿಂಗ್ ಬಟ್ ವೆಂಚರ್ ಕ್ಯಾಪಿಟಲ್ ಫಂಡ್ಸ್. ಅಂಡರ್ಸ್ಟುಡ್ ವೆಂಚರ್ ಕ್ಯಾಪಿಟಲ್ ಫಂಡ್ಸ್? Yes, ma'am. Then the next one is credit rating agencies. See, credit rating agencies ಅಂದ್ರೆ ಸ್ಟಾಕ್ ಮಾರ್ಕೆಟ್ ಇದೊಂದು ಏಜೆನ್ಸಿ ಇದೆ. ಇವ್ರು ಏನು ಮಾಡ್ತಾರೆ, ದೇ ವಿಲ್ ಗಿವ್ ಸಮ್ ಕ್ರೆಡಿಟ್ ರೇಟಿಂಗ್ ಟು ದ ಇನ್ವೆಸ್ಟರ್ಸ್ ಆ್ಯಂಡ್ ಕಂಪನೀಸ್. ಕ್ರೆಡಿಟ್ ರೇಟಿಂಗ್ ಅಂದ್ರೆ ಹೇಳಿದ್ನಲ್ಲ ಡೆಟ್ ಪೇಯಿಂಗ್ ಕೆಪಾಸಿಟಿ, ಸಿಬಿಲ್ ಅನ್ನೋದೊಂದು ಕಂಪ್ನಿ ಅದ. ಅದೇನು ಮಾಡ್ತಾರೆ, ಯಾವಾಗ ರೀಪೇಮೆಂಟ್ ಇವನ್ ಇನ್ವೆಸ್ಟರ್ಸ್ಗೂ ಕ್ರೆಡಿಟ್ ರೇಟಿಂಗ್ ಕೊಡ್ತಾರೆ. ಅಂದ್ರೆ ಅವ್ರು ಪೇಮೆಂಟ್ ಕರೆಕ್ಟ್ ಆನ್ ಟೈಮ್ ಪೇಮೆಂಟ್ ಮಾಡ್ಯಾರ ಇಲ್ವಾ, ಆ್ಯಂಡ್ ಕಂಪ್ನಿದವ್ರು ಆನ್ ಟೈಮ್ ಡಿವಿಡೆಂಡ್ ಪೇ ಮಾಡ್ಯಾರ ಇಲ್ವಾ, ಆ ಬೇಸಿಸ್ ಮೇಲೆ 5 ರೇಟಿಂಗ್, 6 ರೇಟಿಂಗ್, 10 ರೇಟಿಂಗ್, 3, 2, 1 ಈ ರೀತಿ ರೇಟಿಂಗ್ಸ್ ಕೊಡ್ತಿರ್ತಾರೆ. ಸೊ ಅಂಥ ಏಜೆನ್ಸಿಗೆ ಏನಂತ ಕರೀತಾರೆ, ಕ್ರೆಡಿಟ್ ರೇಟಿಂಗ್ ಏಜೆನ್ಸೀಸ್ ಅಂತ ಕರೀತಾರೆ. ಅಂಡರ್ಸ್ಟುಡ್ ಕ್ರೆಡಿಟ್ ರೇಟಿಂಗ್ ಏಜೆನ್ಸೀಸ್? or shall I explain once again? One second. See, credit rating agencies ಅಂದ್ರೆ ಯೂಶುವಲಿ ರೇಟಿಂಗ್ಸ್ ಕೊಡೋದು ಕೇಳಿರಿ. ನಿಮ್ದು ಕೆಲವೊಂದು ಆ್ಯಪ್ಸಿಗೆ ಗಿವ್ ಅಸ್ ರೇಟಿಂಗ್ಸ್ ಅಂತ ಕೊಟ್ಟಿರ್ತಾರೆ, ಸ್ಟಾರ್ ಮಾರ್ಕ್ ಕೊಟ್ಟಿರ್ತಾರೆ ನೋಡಿರಿ, ಅಬ್ಸರ್ವ್ ಮಾಡಿರಿ. ಸ್ಟಾರ್ ಮಾರ್ಕ್ ಅಪ್ ಟು 5 ತನಕ ಸ್ಟಾರ್ ಮಾರ್ಕ್ ಇರುತ್ತೆ. ಹ್ಯಾವ್ ಯು ಅಬ್ಸರ್ವ್ ದಟ್ ಒನ್? ಎಸ್, ಅದೇ ರೀತಿ ಕಂಪ್ನೀಸ್ಗೂ ಆ ರೀತಿ ಸ್ಟಾರ್ ಮಾರ್ಕ್ ಕೊಡ್ತಾರೆ. ಯಾವ ಬೇಸಿಸ್ ಮೇಲೆ ಅಂದ್ರೆ ಅವ್ರು ಪ್ಲೇ ಸ್ಟೋರ್ ಆಗಿರ್ಬೋದು, ಕೆಲವೊಂದು ಆ್ಯಪ್ಸ್ ಬರ್ತಾವೆ, ಈಗ ಝೂಮ್ ಆ್ಯಪ್ ಆಗಿರ್ಬೋದು, ಯಾವುದೇ ಒಂದು ಆ್ಯಪ್ಗಾದ್ರು ಆ ಬೇಸಿಸ್ ಮೇಲೆ ಕೊಡ್ತಿರ್ತಾರೆ. ಇಲ್ಲಿ ಕಂಪ್ನೀಸ್ಗೆ ಅವ್ರ ಪರ್ಫಾರ್ಮೆನ್ಸ್ ಮೇಲೆ, ಆಮೇಲೆ ಇನ್ವೆಸ್ಟರ್ ಜೊತೆ ಯಾವ ರೀತಿ ಡೀಲ್ ಮಾಡಿದ್ರ ಮೇಲೆ, ಡಿಮಾಂಡ್ ಮೇಲೆ, ಆಮೇಲೆ ಯಾವ ರೀತಿ ಡಿವಿಡೆಂಡ್ ಪೇ ಮಾಡಿರ್ತಾರಲ್ಲ ಆ ಬೇಸಿಸ್ ಮೇಲೆ ರೇಟಿಂಗ್ಸ್ ಕೊಡ್ತಿರ್ತಾರೆ. 1 up to 5. If any of the company is having 5 ratings ಅಂತಂದ್ರೆ ಸೊ ದಟ್ ಈಸ್ ಅ ಬೆಸ್ಟ್ ಕಂಪ್ನಿ ಅಂತ ಅರ್ಥ. ಸೊ ಅಂತ ಯಾವ ಏಜೆನ್ಸಿ ಕೊಡ್ತಿದ್ರ ಆ ಏಜೆನ್ಸಿಗೆ ಅಂತ ಕರೀತಾರೆ ಕ್ರೆಡಿಟ್ ರೇಟಿಂಗ್ ಏಜೆನ್ಸೀಸ್ ಅಂತ ಕರೀತಾರೆ. ಅಂಡರ್ಸ್ಟುಡ್? Yes, madam. Okay. So these are the different participants of the stock market. So in our next class, we will discuss about the structure of security market. Okay. And thank you. Have a nice day.